ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನಗಳಿಂದ ತಲಕಾಡ್ಗೆ ಹೋಗ್ಬೇಕು ಅಂತ ಅನ್ಕೋತಾನೆ ಇದ್ವಿ, ಇದ್ರೆ ಆಗ್ತಾನೆ ಇರ್ಲಿಲ್ಲ. ಫೈನಲ್ ಇವತ್ತು ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಎಕ್ಸೈಟ್ ಅಲ್ಲಿ ಇದ್ದೀನಿ, ಹೇಗಿರುತ್ತೆ ಪ್ಲೇಸು ಅಂತ ಹೇಳಿ. ದಿನ ಹೋಗ್ದಿರಕ್ಕೆ ಕಾರಣ ಯಾರ ಅಂತ ಅಂದ್ರೆ ನನ್ನ ಫ್ರೆಂಡ್ಸ್ಗಳು ಬಸ್ ಟೈಮಿಂಗ್ಸ್ ಇಲ್ಲ ಹಾಗೆ ಹೀಗೆ ಅಂತೇಳಿ ನಾನು ಹೋಗ್ದಿರಂಗ್ ಮಾಡಿದ್ರು. ಫೈನಲಿ ಹೋಗ್ಲೇಬೇಕು ಅಂತೇಳಿ ಹೋಗ್ತಾ ಇದೀವಿ ಇವತ್ತು. ಹೊರಡೋಣ ಅಂತೇಳಿ ಟೈಮಿಂಗ್ಸ್ ಎಲ್ಲ ಹಾಕೊಂಡಿದ್ವಿ. 9 ಗಂಟೆ 9:30ಗೆ ಹೊರಡಬೇಕು ಅಂತೇಳಿ ಮಂಡ್ಯದಿಂದ. ಆದ್ರೆ ನಾವು ಹೋಗಿದ್ದೆ 10 ಗಂಟೆ 10:30 ಆಗಿತ್ತು. ಈಗನೇ ಹೋದ್ರೆ ಸ್ವಲ್ಪ ಎಂಜಾಯ್ ಮಾಡ್ಬೋದು. ಹಂಗೆ ಸೋಮನಾಥ್ಪುರಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸೊ ಅದೇ ನಾವು ಅನ್ಕೊಂಡಂಗೆ ಯಾವತ್ತು ಇದುವರೆಗೂ ಹೋಗೇ ಇಲ್ಲ. ನಾನು ಮಮತಾ ಮಾತ್ರ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ವಿ. ಕಾವೇ ಜೈಕನಲ್ಲಿ ಹತ್ಕೋತೀನಿ ಅಂತ ಹೇಳಿದ್ರು, ಬಟ್ ಸೀಟ್ ಇಟ್ಕೊಂಡಿದ್ವಿ. ರಶ್ ಆಗ್ಬಿಡ್ತಲ್ಲ, ಇನ್ನೇನು ಹೆಣ್ಮಕ್ಳಿಗೆ ಅಂದ್ರೆ ಅದಂತೂ ಬಿಡೋದಿಲ್ಲ ಅಂತ ಹೇಳಿ ಕಾವೇ ನಾನು ಕೂರಿಸ್ಕೊಂಡಿದ್ಲು. ಇದೀಗ ನಾವು 4 ಜನ ಬಂದ್ವಿ. ಅದೇ ನರಸೀಪುರಕ್ಕೆ ಡೈರೆಕ್ಟ್ ಆಗಿ ಮಾನಸ ಬಂದ್ಲು. ಇನ್ನು ನರಸೀಪುರಕ್ಕೆ ಬಂದ್ವಿ. 12 ಗಂಟೆ ಆಗಿತ್ತು. ಆದ್ರೆ ನಮ್ಗೆ ಬಸ್ ಮಿಸ್ ಆಯ್ತು ಅನ್ಕೋತೀನಿ. ಮೇ ಬಿ ಟೈಮಿಂಗ್ಸ್ ಇರ್ಬೋದೇನೋ ತಲಕಾಡ್ಗೆ, ಗೊತ್ತಿಲ್ಲ. ಆದ್ರೆ 12:45 ಬಸ್ ಇದೆ ಅಂತ ಹೇಳಿದ್ರು. ಇನ್ನು 3/4 ಗಂಟೆ ಅಲ್ಲೇ ವೆಯ್ಟ್ ಮಾಡ್ಬೇಕಲ್ಲ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಏನೋ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಬಳ್ಳೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಇನ್ನು 3/4 ಗಂಟೆ ವೆಯ್ಟ್ ಮಾಡ್ಬೇಕಲ್ಲ, ಅಲ್ಲಿಗಾದ್ರೂ ಹೋಗಿ ಸ್ವಲ್ಪ ನೀರಲ್ಲಿ ಆಟಾಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ನಾವು ದೇವಸ್ಥಾನದ ಒಳಗಡೆ ಏನು ಹೋಗ್ಲಿಲ್ಲ, ಅಲ್ಲೇ ನೀರಿತ್ತಲ್ಲ ಅಂತೇಳಿ ನೀರಲ್ಲಿ ಆಟಾಡೋಣ ಅಂತ ಹೋಗಿದ್ವಿ. ಬಟ್ ಅಲ್ಲೇ ಹಂಗೆ ನೀರಲ್ಲಿ ಆಟಾಡ್ಕೊಂಡು ಫೋಟೋಸ್ ತಗೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ. ಡಿಪೋದಲ್ಲಿ ವಿಚಾರಿಸಿದಾಗ ಅವ್ರು 12:45ಗೆ ಅಂತ ಹೇಳಿದ್ರು. ಅದೇ ನಾವು 12:15ಗೆ ಅಲ್ಲೇ ಇರಬೇಕಾಗಿತ್ತು. ಹೇಳ್ಬೇಕಂದ್ರೆ ನಾವು ಇಲ್ಲಿಗೆ ಹೋಗ್ಬಾರ್ದಾಗಿತ್ತು, ಬಟ್ ನಮಗೆ ಗೊತ್ತಾಗಲಿಲ್ಲ. 12:15 ಅಲ್ವಾ, ಯಾರು ರಶ್ ಆಗ್ಬಿಡ್ತಾರೆ ತಲಕಾಡ್ಗೆ, ಯಾರು ಇಷ್ಟೊಂದು ಜನ ಹೋಗ್ತಾರೆ ಅಂತ ಅನ್ಕೊಂಡು ಹೋಗಲೇ ಇಲ್ಲ. ಬಟ್ ತಲಕಾಡು ಅಂದರೆ ಅಕ್ಕಪಕ್ಕ ಹಳ್ಳಿಗಳಿಗಿರುತ್ತೆ, ಅಲ್ಲಿ ಹೋಗ್ತಾರೆ ಅಂತಲೂ ನಮ್ಗೆ ಅಷ್ಟು ಐಡಿಯಾನೂ ಆಗಲಿಲ್ಲ. ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು ಅಂತೇಳಿ ಲೊಕೇಶನ್ ಹಾಕೊಂಡಿದ್ವಿ. ಯಾಕೆಂದ್ರೆ ನಮ್ಗೆ ಎಲ್ಲಿ ಇಳಿಬೇಕು ಅಂತ ಗೊತ್ತಿರಲಿಲ್ವಲ್ಲ. ಸೊ ಆದರೆ ಬಸ್ಸಲ್ಲಿ ತುಂಬ ಜನ ಆಂಟಿದಿರೆಲ್ಲ ಹೇಳಿದ್ರು, ಇಲ್ಲೇ ಇಳ್ಕೊಬೇಕು, ಹಿಂಗೆ ಹೋಗಬೇಕು ಆ ಥರ ಎಲ್ಲ ಹೇಳಿದ್ರು. ಸೊ ನಮ್ಗೆ ಅದರಿಂದ ಹೆಲ್ಪ್ ಆಯಿತು. ರಶಲ್ಲಿ ನಮಗಂತೂ ನಿಂತ್ಕೊಳ್ಳೋಕ್ಕಂತೂ ಆಗ್ತಾ ಇರಲಿಲ್ಲ. ಸಿಕ್ಕಾಬಟ್ಟೆ ಸ್ವೆಟ್ ಆಗಿಬಿಡ್ತಾ ಇದ್ವಿ. ಆದರೂ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಹೋಗ್ತಾ ಇರೋದೇ ಬಸ್ಸಲ್ಲಾಗಿರೋದ್ರಿಂದ ರಶ್ ಆದರೂ ಹೋಗಲೇಬೇಕು. ಅಂತೂ ತಲಕಾಡ್ಗಂತೂ ಬಂದ್ವಿ. ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು ಅಂತ ಅಲ್ಲಿರೋ ಆಂಟಿದಿರು ಹೇಳಿದ್ರು ಅಂತ ಹೇಳಿ ಇಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೊರಟ್ವಿ. ಈಗ ನಮಗೆ 1.5 ಕಿಲೋಮೀಟರ್ ಆಯಿತು ಹೋಗೋಕ್ಕೆ. ಡಿಪೋದಲ್ಲಿ ಹೋಗೋದಾ ಅಂತ ಅನ್ಕೊಂಡು, ಬಟ್ ಕಾಸ್ಟು ಸಿಕ್ಕಾಬಟ್ಟೆ ಜಾಸ್ತಿ ಹೇಳಿದ್ರು. ಮಿನಿಮಮ್ ಒಂದು 2-3 ಮೆಂಬರ್ಸ್ ಇದ್ದು ಹೋಗ್ಬೋದಾಗಿತ್ತು. ನಾವಿದ್ದು 5 ಜನ ಆಗಿರೋದ್ರಿಂದ ಅಷ್ಟು ಅಮೌಂಟ್ ಕೊಟ್ಟು ನಾವು ಹೋಗೋಕ್ಕಾಗೋದಿಲ್ಲ ಅಂತೇಳಿ ಬೇಡ ಅಂತೇಳಿ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಹೋದಾಗ ಹೋಗೋಣ ಅಂತೇಳಿ ಅಲ್ಲೇ ನೀರಲ್ಲಿ ಆಟಾಡ್ಕೊಂಡು. ತಲಕಾಡಲ್ಲಿ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಊಟ ಮಾಡಿದ್ದು ನಾವು. ಯಾಕೆಂದರೆ ಅಲ್ಲಿ ಊಟ ಸ್ವಲ್ಪನೂ ಚೆನ್ನಾಗಿಲ್ಲ. ಕೊಂಡಿದ್ವಲ್ಲ, ಇನ್ನೇನು ವೇಸ್ಟ್ ಮಾಡಬಾರ್ದು ಅಂತೇಳಿ ಊಟ ಮಾಡ್ಕೊಂಡು ಹೊರಟ್ವಿ. ಬೇರೆ ಆಗ್ಬಿಟ್ಟಿತ್ತು. ಆದರೆ ಬಸ್ ಎಲ್ಲ ಟೈಮಿಂಗ್ಸ್ ಯಾವ ಥರ ಇದೆ ಅಂತಲೂ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಅದರಿಂದ ದೇವಸ್ಥಾನಕ್ಕೆ ಹೋಗೋದು ಬೇಡ, ತುಂಬ ದೂರ ಇರುತ್ತೆ ಅಂತ ಅಲ್ಲಿ ಹೇಳಿದ್ರು, ನಡಿಬೇಕು ತುಂಬ ಅಂತ. ಬಟ್ ನಮ್ಗೆ ನಡೆಯೋದೇನು ಪ್ರಾಬ್ಲಮ್ ಆಗಲ್ಲ, ನಮಗೆ ಬಸ್ದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ಫಸ್ಟ್ ಟೈಮು ಮರಳ ಮೇಲೆ ನಡ್ಕೊಂಡೋಗಿದ್ದು, ಅದಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದರೆ. ಸುತ್ತಮುತ್ತ ಗಿಡ ಮರಗಳಿರೋದ್ರಿಂದ ನಮಗೆ ಟ್ರೆಕ್ಕಿಂಗ್ ಹೋಗೋ ಫೀಲ್ ಆಗಿತ್ತು. ಇನ್ನೊಂದು ಹೇಳ್ಬೇಕಂತಂದರೆ ನಾವು ಓನಾಗಿ ವೆಹಿಕಲ್ ಮಾಡ್ಕೊಂಡು ಹೋಗಿದ್ರೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ಬೋದಾಗಿತ್ತು. ಅದು ಅಲ್ಲದೆ ನಾವು ಡ್ರೆಸ್ ತೊಗೊಂಡು ಹೋಗಿದ್ರೆ ನೀರಲ್ಲೂ ಸ್ವಲ್ಪ ಹೊತ್ತು ಆಟಾಡ್ಬೋದಾಗಿತ್ತು. ಬಟ್ ನೀರಲ್ಲೂ ಜಾಸ್ತಿ ಆಟಾಡೋಕೆ ಹೋಗಿರಲಿಲ್ಲ. ತಲಕಾಡ್ಗೆ ಹೋಗಿರೋದ್ರಿಂದ ಸುತ್ತಮುತ್ತ ದೇವಸ್ಥಾನಗಳು ಮರಳೆಲ್ಲ ನೋಡಿ ಸ್ವಲ್ಪ ನನಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು ಅಂತೇಳಿ ಸ್ವಲ್ಪ ತಿಳ್ಕೊಂಡೆ. ಬಟ್ ನನಗೆ ಗೊತ್ತಿರೋದು ಇಷ್ಟೇನೆ. ತಲಕಾಡನ್ನ ಗಜಾರಣ್ಯ ಕ್ಷೇತ್ರ ಆನೆಕಾಡು ಎಂದು ಮೊದಲು ಕರಿತಾ ಇದ್ರಂತೆ, ಅದನ್ನು ಕರೀತಾರೆ, ಮತ್ತೆ ತಲಕಾಡು ಅಂತಾನೂ ಕರೀತಾರೆ. ಅದು ಅಲ್ಲದೆ ಮೊದಲು ಸಿಕ್ಕಾಬಟ್ಟೆ ಮರಳಿತ್ತಂತೆ. 1924ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮರಳನ್ನೆಲ್ಲ ನೀಟಾಗಿ ತಗ್ಸಿ ಭಕ್ತರುಗಳಿಗೆ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೋಸ್ಕರ ದಾರಿ ಆಗಲಿ ಅಂತೇಳಿ ನೀಟಾಗಿ ಎಲ್ಲ ಫೆಸಿಲಿಟಿಗಳೆಲ್ಲ ಕೊಟ್ಟರು. ತಲಕಾಡು ಬಗ್ಗೆ ತಿಳ್ಕೊಬೇಕು ಅಂದರೆ ಇದು ತುಂಬ ಇತಿಹಾಸಗಳೇ ಇದೆ. ಆದರೆ ಇದನ್ನೆಲ್ಲ ಕೇಳಬೇಕು ಅಂದರೆ 1 ನಿಮಿಷ 2 ನಿಮಿಷ ಆಗೋದೇ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿರೋ ದೇವಸ್ಥಾನಗಳು ಒಂದೊಂದು ಸ್ಟೋರಿಗಳು ಹೇಳುತ್ತೆ ಅನ್ಕೋತೀನಿ. ಬಟ್ ಇದು ಮರಳಿರೋದ್ರಿಂದ ಇದಕ್ಕೆ ಬೇರೆ ಥರ ಸ್ಟೋರಿಗಳಿದೆ. ಬಟ್ ನಾನು ಓದಿದೆ, ಬಟ್ ಅದೇ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಬಟ್ ಇನ್ನೂ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು. ಬಟ್ ಅದೇ ಕರೆಕ್ಟಾಗಿರಬೇಕು. ಆದರೆ ಹೇಳ್ತಾರೆ ಸ್ಟೋರಿಗಳನ್ನ, ಅದರಲ್ಲಿ ಒಂಥರ ಇದಿಲ್ಲ ಅಂದರೆ ಅದು 2 ಥರ ಸ್ಟೋರಿಗಳಿದೆ. ಬಟ್ ಅದ್ರಲ್ಲಿ ಪರ್ಫೆಕ್ಟಾಗಿ ಯಾವ ಸ್ಟೋರಿ ಅಂತ ಗೊತ್ತಿಲ್ಲ. ತಲಕಾಡು ಬಗ್ಗೆ ಒಂದು 5% ತಿಳ್ಕೊಂಡಿದ್ದೀನಿ. ಬಟ್ 95% ತಿಳ್ಕೊಬೇಕು ಅನ್ನೋದಕ್ಕೆ ಪೇಷನ್ಸ್ ಇರಬೇಕು. ನಾವು ಸ್ಕೂಲು ಕಾಲೇಜ್ಗಳಲ್ಲೇ ಸೋಷಿಯಲ್ ಓದಿರೋ ಥರ ಅಲ್ಲಿ ಆಳ್ವಿಕೆ ಮಾಡಿದ್ರು, ಅವ್ರ ಮೇಲೆ ಇವ್ರು ಅಟ್ಯಾಕ್ ಮಾಡಿದ್ರು, ಅದು ಇದು ಇದೆಲ್ಲ ಕೇಳಬೇಕು, ಬರಿಬೇಕು, ಈ ರಿಸ್ವಿಗಳು ಇದನ್ನೆಲ್ಲ ಕೇಳೋಕ್ಕೆ ನಮ್ಗೆ ಸ್ವಲ್ಪನೂ ಪೇಷನ್ಸ್ ಇರ್ತಾ ಇರಲಿಲ್ಲ. ಆದರೆ ಇವಾಗ ನಾನು ನಿಮ್ಗೆ ಹೇಳ್ಬೇಕು ಅಂದರೆ ನಿಮ್ಗೆ ಕೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿರಬೇಕು. ಅವ್ರಿಗೆ ಬಂದು ನಾನು ನೋಡ್ದಂಗೆ 2 ಥರ ಸ್ಟೋರಿ ಇದೆ. ಸೊ ನನಗೆ ತಲೆಗೆ ಹುಳ ಬಂದಂಗೆ ಆಯಿತು. ಸೊ ಅದರಿಂದ ನಾನು ಜಾಸ್ತಿ ಯಾವುದು ಸ್ಟೋರಿ ಹೇಳಕ್ಕೆ ಹೋಗಿಲ್ಲ.
ದೇವಸ್ಥಾನ ಬಂದು ಪಾತಾಳೇಶ್ವರ ದೇವಸ್ಥಾನ. ಬಟ್ ಇಲ್ಲಿಗೆ ಬಂದ್ವಿ, ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು. ಸೊ ಅಲ್ಲಿ ಯಾರೂ ಇರಲಿಲ್ಲ ಅಂತೇಳಿ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಈಚೆ ಬರಬೇಕಾದ್ರೆ ಹೇಳೋರು ಯಾವುದೇ ಥರ ವಿಡಿಯೋ ಫೋಟೋಸ್ ಏನು ಮಾಡಬಾರ್ದು ಅಂತೇಳಿ ಇದೊಂದೇ ಫಸ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾವ ದೇವಸ್ಥಾನದಲ್ಲಿ ಯಾವುದು ವಿಡಿಯೋ ಮಾಡಿಲ್ಲ, ಹೊರಗಡೆ ಮಾತ್ರ ವಿಡಿಯೋ ಮಾಡಿದ್ದು. ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ. ಬಟ್ ಇನ್ನೊಂದೇನಂದರೆ ತುಂಬ ಜನ ಹೋದರೆ ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಬಟ್ ಒಬ್ಬರು ಇಬ್ಬರು ಹೋದರೆ ಅಷ್ಟೇ ಇದನ್ಸಲ್ಲ. ಬಟ್ ನಾವೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಏನಾಯ್ತು ಅಂದರೆ ಅನು ಮೇಲೆ ಕೋತಿ ಅಟ್ಯಾಕ್ ಮಾಡಿದ್ದು ಸ್ವಲ್ಪ ಭಯ ಆಯಿತು ನಮಗೆ. ಏನಕ್ಕೆ ಅಂದರೆ ಅವಳ ಕೋತಿ ಬಿಡ್ತಾನೆ ಇಲ್ಲ, ಬ್ಯಾಗ್ ಮೇಲೆ ಕೂತ್ಕೊಳ್ಳೋಕೆ ಹೋಗ್ತಾ ಇತ್ತು. ಅವಳಂತೂ ಎದ್ರುಕೊಂಡೇ ಬಿಟ್ಟಿದ್ದು. ನಮ್ಗೆ ಅವಳು ನೋಡಿ ಇನ್ನೂ ಭಯ ಆಯಿತು. ಬಟ್ ಅದು ಸ್ವಲ್ಪ ಫನ್ನಿಯಾಗಿತ್ತು. ಆದರೆ ನಮ್ಮ ಜೊತೆ ಅಂಕಲ್ದಿರಿದ್ರು. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು, ಅವ್ರ ಜೊತೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅದನ್ನು ಅವ್ರು ಪ್ರೊಟೆಕ್ಟ್ ಮಾಡಿದ್ರು. ಸೊ ಅದು ಖುಷಿ ಆಯಿತು. ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು ಏನಾಗುತ್ತೋ ಏನು ಅಂತ. ನೆಕ್ಸ್ಟು ಪಾತಾಳೇಶ್ವರ ದೇವಸ್ಥಾನ ಮೇಲೆ ನೆಕ್ಸ್ಟ್ ಬರೋದೇನೆ ಮರಳೇಶ್ವರ ದೇವಸ್ಥಾನ. ದೇವಸ್ಥಾನ ಶ್ರೀ ಚೌಡೇಶ್ವರಿ ಅಮ್ನವತ್ತು ದೇವಸ್ಥಾನ. ತಲಕಾಡಲ್ಲಿ ಇದು ಲಾಸ್ಟ್ನೇ ದೇವಸ್ಥಾನ ಬಂದು ಶ್ರೀ ಕೀರ್ತನಾರಾಯಣ ಸ್ವಾಮಿ ದೇವಸ್ಥಾನ ಇದು. ನಾನು ಫೋಟೋಸ್ ತಗೊಳ್ಳೋದ್ರಲ್ಲಿ ನಾನೇ ಹೆಚ್ಚು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗಿಂತ ಕಾವ್ಯನು ಜಾಸ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇವ್ರು ಫೋಟೋ ಶೂಟ್ಗಳು ನೋಡಿ ನಂಗೆ ನಿಜ ಶಾಕ್ ಆಯಿತು. ಯಾರು ಕೊಡ್ತಾ ಇರೋ ಪೋಸ್ಗಳೆಲ್ಲ ಕೊಟ್ಟು ಫೋಟೋಸ್ ತಗೋತಾ ಇದ್ರು. ಇವರಿಬ್ರು ಈ ಕಡೆ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ರು. ಆ ಕಡೆ ನೋಡಿದ್ರೆ ಮಮತಾ ಮನಸ್ ಇಬ್ರು ರೀಲ್ಸ್ ಮಾಡ್ತಾ ಇದ್ರು. ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ನನಗೆ ಅಲ್ಲಿ ಊಟ ಮಾಡ್ಬೇಕಾದ್ರೆ ಕುತ್ಕೊಂಡಿದ್ಬಿಟ್ಟೆ, ನೆಲ್ಲ ಬರೀ ಓಡಾಡೋದು ನಿಂತ್ಕೊಳ್ಳೋದೇ ಆಗಿತ್ತು ಅಂತೇಳಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಅಂತೇಳಿ ನಾನು ಕೂತ್ಕೊಬಿಟ್ಟಿದ್ದೆ ಒಂದು ಕಡೆ. ಫೋಟೋ ಶೂಟ್ಗಳು ನೋಡಿನೇ ಅಂಕಲ್ದಿರು ಇಬ್ಬರು ನಮ್ಮ ಜೊತೆಗೆ ಬಂದಿದ್ರಲ್ಲ, ಅವರು ಅಂಕಲ್ದಿರು ಕ್ಯಾಮ್ರಾ ತಗೊಬಂದಿದ್ರು ಅಂತೇಳಿ ಅವರು ಪಾಪ ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಟ್ರು. ಆದರೂ ಅನು ಪೋಸ್ಗಳು ಕೊಡ್ತಾಳೆ. ಬಟ್ ಎಲ್ಲ ಅನುನ ಸೈಲೆಂಟು ಅಂದ್ಕೊಂಡಿದ್ದಾರೆ. ನಾನು ನೋಡಿರಂಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಬಿಟ್ಟು, ಬಟ್ ಪಿ ಯು ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಬಟ್ ಪಿ ಯು ಅವಳು ಸಪ್ರೇಟಾಗಿ ಓದಿದ್ದು. ಅದು ಬಿಟ್ಟು ಅವ್ಳು ಸರೌಂಡಿಂಗಲ್ಲೆಲ್ಲ ಅವಳ ತುಂಬ ಸೈಲೆಂಟು ಇನ್ನೋಸೆಂಟು ಅಂದ್ಕೊಂಡಿದ್ದಾರೆ. ಬಟ್ ಅದೇ ಕಾರಣಕ್ಕೂ ಅನು ಅಂತೂ ಇನ್ನೋಸೆಂಟ್ ಅಲ್ಲ. ಬಟ್ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾಳೆ. ಮಾತಾಡೋದು ನನ್ನ ಜಾಸ್ತಿ ಮಾತಾಡ್ತಾರೆ ಅಂತಾರೆ. ಬಟ್ ಅದು ಅವಳು ನನಗಿಂತ ನಾನ್ ಸ್ಟಾಪಾಗಿ ಮಾತಾಡ್ತಾಳೆ. ಅಂಕಲ್ ಹತ್ರ ಹೆಂಗೆ ಫೋಟೋಸ್ ಎಲ್ಲ ತೆಗೆಯೋದು ಕ್ಯಾಮ್ರಾದಲ್ಲಿ ಅಂತೆಲ್ಲ ಹೇಳ್ಸ್ಕೊಂಡು ಫೋಟೋಸ್ ಎಲ್ಲ ತೆಗಿತಾ ಇದ್ದು. ಬಟ್ ನೆಕ್ಸ್ಟು ಲಾಸ್ಟಲ್ಲಿ ನೋಡಿ ಅವ್ಳು ಫೋಟೋಸ್ ಹಾಕಿದ್ದೀನಿ, ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಫೋಟೋಸು, ಜಾಸ್ತಿ ಆಗಬಾರ್ದು ಅಂತೇಳಿ. ಬಟ್ ನೋಡಿ ಅವನು ಫೋಟೋಸ್ ಹೇಗಿಸ್ಕೊಂಡಿದ್ದಾಳೆ. ಬಟ್ ಆ ಫೋಟೋಸಲ್ಲಿ ಯಾರ್ದು ಫೋಟೋಸ್ ನಂದು ಅನ್ನೋದು ಕಾವಿಂದು. ಬಟ್ ಕಾವಿ ಸಿಂಗಲ್ ಫೋಟೋಸ್ ಅಷ್ಟು ತೆಗೆಸ್ಕೊಂಡಿಲ್ಲ. ಬಟ್ ನಾವೇ ಜಾಸ್ತಿ ತೆಗೆಸ್ಕೊಂಡಿದ್ವಿ. ಬಟ್ ಯಾವ ಫೋಟೋ ಚೆನ್ನಾಗಿದೆ ಕಮೆಂಟ್ ಮಾಡಿ. ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ಮುಗೀತು. ಅಲ್ಲಿಂದ ನರಸೀಪುರಕ್ಕೆ ಬಂದ್ವಿ. ಟೈಮ್ ಆಗಿಬಿಟ್ಟಿತ್ತು ಆವಾಗಲೇ ಮನೆಯಿಂದ ಎಲ್ಲ ಕಾಲ್ ಬರ್ತಾಯಿತ್ತು ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ. ಬಟ್ ನರಸೀಪುರದಲ್ಲಿ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿತ್ತು. ಆದರೂ ನೀನು ಹೋಗಲೇಬೇಕಲ್ಲ ಅಂತೇಳಿ ಹೋಗಿದ್ವಿ. ಬಟ್ ನನಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತೇಳಿ ಈ ಛೋಟಾ ಬೇಬಿ ನನಗೆ ಸೀಟ್ ಬಿಟ್ಕೊಟ್ಟಿತ್ತು ಅಂತೇಳಿ ಅವಳನ್ನ ಕೂರಿಸ್ಕೊಂಡಿದ್ದೆ. ಸೊ ಹಂಗೆ ಒಂದು ಮೆಮೊರಿ ಥರ ಇರಲಿ ಅಂತೇಳಿ ಅವಳ ಜೊತೆ ವೀಡಿಯೋ ಮಾಡಿಕೊಂಡೆ. ಈ ವ್ಲಾಗಲ್ಲಿ ಏನಾದರೂ ನಾನು ಮಾತಾಡಿರೋದೇನೋ ನಿಮಗೆ ತಪ್ಪಾಗಿ ಅನಿಸಿದ್ರೆ ಸಾರಿ. ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಬಂದು ಒಂದು ಕಮೆಂಟ್ ಮಾಡಿ.